ಬೇಕು ಅಂತೇಳಿ ಅಂದಾಗ ಅದು ಒಪ್ಕೊಂಡಿದ್ದಾರೆ ಅಧಿಕಾರಿಗಳು. PSI PF ಯಾರು ಕಟ್ಟಲ್ಲ ಅಂತ ಅಧಿಕಾರಿ ಅಂದರೆ ಅಂಥ ಅಧಿಕಾರಿ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸ್ತೇವೆ ಅಂತ ಏಜೆನ್ಸಿಗಳಿಗೆ ಕಿತ್ತು ಹಾಕಿಸ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಈ ನಮ್ಮ ಬೀದರ್ ಮಾದರಿ ಸೊಸೈಟಿ ಪ್ರಕ್ರಿಯೆ ಈ ಡಿಸೆಂಬರ್ 1ನೇ ತಾರೀಕು ಒಳಗಾಗಿ ಡಿಸೆಂಬರ್ ತಿಂಗಳ ಒಳಗಾಗಿ ಹೊಸ ವರ್ಷಕ್ಕೆ ನಾವು ಸೊಸೈಟಿ ನಿನ್ನೆ ವೇತನ ಕೂಡ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಮ್ಮಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಷ್ಟೊತ್ತನ ನಾವು ಸಭೆ ಮಾಡಿ ಬಂದಿದ್ವಿ. ಅದಕ್ಕಾಗಿ ನೋಡೋಣ ಮುಂದೆ ಸರ್ಕಾರ ಹಂತದಲ್ಲಿ ನಮಗಿನ್ನ ಕನಿಷ್ಠ ವೇತನ ಒಪ್ಕೊಂಡಿದ್ದು 25,714 ರೂಪಾಯಿ ಒಪ್ಕೊಂಡಿದ್ದನ್ನು ಇಲ್ಲಿವರೆಗೂ ಬಂದಿಲ್ಲ, ಜಾರಿ ಆಗಿಲ್ಲ. ಅಲ್ಲದೆ ಹೆಚ್ಚಿನ ಸಿಬ್ಬಂದಿಗಳು ಕೊಡಬೇಕು, ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತೊಗೊಂಡಿಲ್ಲ. ಈಗಾಗಲೇ ಹೊಸ ಹಾಸ್ಟೆಲು ಮತ್ತು ವೇಕೆನ್ಸಿ ತೆರವಾದ ಸ್ಥಳಗಳಲ್ಲಿ ಈ ಹಿಂದೆ ಕೆಲಸ ಕಳ್ಕೊಂಡಂಥ ನೌಕರಿಗೆ ತೊಗೋಬೇಕಂತೇಳಿ ಸಭೆಯಲ್ಲಿ ಚರ್ಚೆ ಆಗ್ಯದ. ಹೀಗಾಗಿ ಇವತ್ತಿನ ಒಂದು ಹೋರಾಟದ ಪ್ರಯುಕ್ತ ಒಂದು ಯಶಸ್ವಿಯಾಗಿ ಸಭೆ ನಡೆದಿದೆ. ಮುಂದಿನ ನೋಡೋಣ, ನಮ್ಮ ಸಮಸ್ಯೆ ಬಗ್ಗೆ ಇಲ್ಲಂದ್ರೆ ಮತ್ತು ನಮ್ಮದು ಹೋರಾಟ ನಿರಂತರ ಮಾಡೋರು ಇವರು. ಎಂದೋ ಒಂದಿನ ಸಭೆ ಮಾಡಿ ನಮಗೆ ಸಮಜಾಯಿಸ್ಯಾರ, ನಮ್ಮ ಸಮಸ್ಯೆ ಮುಗಿತಂತಲ್ಲ, ನಮ್ಮ ಹೋರಾಟ ನಾವು ನಡೆಸ್ತಾನೇ ಇರ್ತೀವಿ. ನಮ್ಮ ಬೇಡಿಕೆಗಳು ಈಡೇರತ್ತನ್ನು ಕೂಡ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕು, ಎಲ್ಲ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು, ಎಲ್ಲ ನೌಕರಿಗೆ ಕಾಯಂ ಮಾಡಬೇಕು. ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಮ್ಮ ಹೋರಾಟ ನಡೀತಾನೆ ಇರ್ತದೆ. ಈ ಹೋರಾಟ ಪ್ರಯುಕ್ತ ನಾವು ಡಿಸೆಂಬರ್ 21ಕ್ಕೆ ಬೆಂಗಳೂರಿನಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಲಕ್ಷಾಂತರ ಜನರ ದೊಡ್ಡ ರ್ಯಾಲಿ ನಡೆಯೋದ. ಆ ರ್ಯಾಲಿಗೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು 4,000 ಜನ ಆ ರ್ಯಾಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೆವು. ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಕೂಡ ಆ ಒಂದು ರ್ಯಾಲಿಗೆ ಭಾಗವಹಿಸಿ ಸರ್ಕಾರ ಗಮನ ಸೆಳೆದು ಈ ಮಿನಿಮಮ್ ಏಜನ್ನು ಕೊಡ್ಲತ್ತಾರ. ಇದು ಅದಕ್ಕೂ ಸಾಲಲ್ಲ, ಕನಿಷ್ಠ 36,000 ರೂಪಾಯಿ ಕೊಡಬೇಕೆಂಬ ಬೇಡಿಕೆ ಒಂದೇ ಬೇಡಿಕೆ ಇಟ್ಕೊಂಡು ನಾವೇನು ಹೊಲತ್ತಿದ್ದೆವು. ಸರ್ಕಾರ ಈಗಾಗಲೇ ಎಲ್ಲ ಕಡೆ ನಮ್ಮ ಪ್ರಚಾರನೂ ಪ್ರಾರಂಭ ಆಗಿದೆ. ಹೀಗಾಗಿ ಇವತ್ತಿನ ಈ ಒಂದು ಹೋರಾಟ ಪ್ರಯುಕ್ತ ನಮಗೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿದವ. ಅವು ಮುಂದಿನಿಂದ ಸರ್ಕಾರ ಈ ನೀತಿ ವಿರುದ್ಧ, ಕಾರ್ಮಿಕರ ವಿರೋಧ ನೀತಿ ವಿರುದ್ಧ ಒಂದು ದೊಡ್ಡ ಚಳವಳಿ ಮಾಡ್ತೀವಿ. ಗುಲ್ಬರ್ಗಲ್ಲಿ ಪ್ರತಿ ಬಾರಿ ಸುಮಾರು ಬಾರಿ ಪ್ರತಿಭಟನೆಗಳು ತಾವು ಮಾಡ್ತಾನೆ ಇದ್ದೀರಿ. ಇದಕ್ಕೆ ಅದ್ರ ಬಗ್ಗೆ ತಾವು ಏನು ಹೇಳ್ತಾ ಇದ್ದೀರಿ? ಸರ್ಕಾರಕ್ಕೆ ತಾವು ಸುಮಾರು ಬಾರಿ ಅದು ನಾವು ಪದೇ ಹೇಳ್ತಾ ಇದ್ದೀರಿ, ಸರ್ಕಾರ ಇದ್ರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಹರಿಸ್ತಾನೆ ಇಲ್ಲ, ನಾವು ಮಾಡ್ತೀವಿ ಸುಳ್ಳು ಹೇಳಿ ಇಲ್ಲಿವರೆಗೆ ಒಂದು ಸಭೆನೂ ಮಾಡಿದಿಲ್ಲ. ಇವತ್ತಿನ ಸಭೆಯಾರ ಮಾಡ್ಯಾರು, ಸಭೆ ಮಾಡಿ ಸಣ್ಣ ಪುಟ್ಟ ಸಮಸ್ಯೆರ ಬಗೆಹರಿದಾರೆ. ಇದು ಸರ್ಕಾರ ಅಂದ್ರೆ ನಮ್ಗೆ ಹೊರಗುತ್ತಿಗೆ ಅಂದರೆ ನಾವು ಸಂಬಂಧ ಇಲ್ಲ. ಇವು ಕಾಂಟ್ರಾಕ್ಟರ್ ಮನುಷ್ಯರು, ಕಾಂಟ್ರಾಕ್ಟರ್ಗಳು ಒಂದು ನಾಯಿನೂ ಇಲ್ಲ, ಅವನ ಬಳಿ ನಾಯಿನೂ ಇಲ್ಲ. ನಾವು ಇದ್ದವರೇ ನಾವೇ 10-15 ವರ್ಷ ಹಾಸ್ಟೆಲ್ದಾಗಿದ್ದೆವು. ನಾವು ಸರ್ಕಾರಕ್ಕೆ ಸಂಬಂಧ ಇದ್ದವ್ರು. ಆದರೆ ಸರ್ಕಾರ ಏನು ಮಾಡಿದ, ಹೊರಗುತ್ತಿಗೆ ಎಂಬ ಪದ್ಧತಿ ತಂದು ನಮಗೆ ಹೊರಗಿಟ್ಟದು. ಅದಕ್ಕಾಗಿ ನಾವು ಇವತ್ತು ಒಳಗುತ್ತಿಗೆ ಮಾಡಿರಿ, ನಮಗೆಲ್ಲ ಸೇವಾ ಭದ್ರತೆ ಕೊಡ್ರಿ ಅಂತ ಕೇಳಿವಿ. ಸರ್ಕಾರನೂ ಕೂಡ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡೋದು ಹಾಗೇನಿಲ್ಲ. ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಸ್ಪಂದನೆ ಮಾಡಿ ಅದೊಂದು ಕಮಿಟಿ ರಚನೆ ಮಾಡ್ಯಾರ ರಾಜ್ಯ ಮಟ್ಟದಾಗ. ಈ ಏಜೆನ್ಸಿಗಳು ಹಾವಳಿ ತಪ್ಪಿಸ್ಬೇಕಂತ ಆ ಕಮಿಟಿಗೆ ಆ ಮ್ಯಾನ್ ಪವರ್ ಏಜೆನ್ಸಿಗಳು ಸ್ಟೇ ತಂದರೆ ಆ ಸ್ಟೇನು ವೇಕೆಂಟ್ ಆಗ್ತದೆ. ಅದಕ್ಕಾಗಿ ಇವ್ರು ಹೇಳಿದ್ರು ಡಿಸೆಂಬರ್ 1 ಎಲ್ಲ ಮುಗೀತು ಅಂದರೆ 30 ತನಕ ನಾವು ಜನವರಿ 1ಕ್ಕೆ ಹೊಸ ವೇತನ ನಮ್ಮ ಬೀದರ್ ಮಾದರಿ ಗುಲ್ಬರ್ಗದಲ್ಲಿ ಸೊಸೈಟಿ ಪ್ರಾರಂಭ ಮಾಡ್ಯಂತ ಹೇಳ್ಯಾರ. ಅದು ಇಂಪ್ಲಿಮೆಂಟ್ ಆಗಲಿ. ಆ ಇಂಪ್ಲಿಮೆಂಟ್ ಆಗಲಿ ಅಂತಂದ್ರೆ ಅವ್ರು ಮಾಡ್ತಾರಂತ ನಮಗೇನು ಭ್ರಮೆ ಇಲ್ಲ. ಅದು ನಮ್ಮ ಹೋರಾಟ ನಾವು ಮಾಡ್ಕೊತೇ ಇರ್ತೀವಿ. ಅವ್ರು ಕೇಳಿಲ್ಲ ಅಂದ್ರೆ ಮತ್ತೆ ನಮ್ಮ ಹೋರಾಟ